ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕ್ರಿಮಿನಲ್ ಇದರ ಪ್ರಕಾರ ನೀವು ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದಾಗ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಕೋರ್ಟಿಂದ ನೀವು ಬರೀ ಮಂತ್ರಿ ಅಲ್ಲ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಲಿ, ನಮ್ಮದು ಅಭ್ಯಂತರ ಇಲ್ಲ. ಆಮೇಲೆ ಪದೇ ಪದೇ ದಲಿತ್ ಕಾರ್ಡ್ ಬಳಸ್ತಾರಲ್ಲ, ದಲಿತರು ದಲಿತ ಸಮುದಾಯಕ್ಕೆ ಸೇರಿದಂತವರು ದಲಿತ ಕಾರ್ಡ್ ಬಳಸೋದ್ರಲ್ಲಿ ತಪ್ಪೇನಿಲ್ಲ. ದಲಿತರು ನಾನು ದಲಿತ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಪಡಬೇಕು ನಾವು ಯಾರೇ ಆಗಲಿ. ಆದರೆ ದಲಿತ ಅನ್ನೋ ಕಾರಣಕ್ಕೆ ದಲಿತರಿಗೆ ಮೀಸಲು ಇಟ್ಟ ಹಣವನ್ನು ದರೋಡೆ ಮಾಡೋದು, ಅದು ದಲಿತರ ಹಣವನ್ನೇ ನುಂಗಬಹುದು ಅನ್ನೋದಕ್ಕೆ ನಿಮಗೆ ಲೈಸೆನ್ಸಾ? ದಲಿತರಿಗಿಟ್ಟ ಹಣನ ನುಂಗಬಹುದು, ಕದಿಬಹುದು, ದುರುಪಯೋಗ ಪಡಿಸಬಹುದು ಅನ್ನೋದಕ್ಕೆ ಲೈಸೆನ್ಸ್ ಅದು ಅಲ್ಲ. ನಾನು ಹೇಳೋದು ಆ ಜನಾಂಗಕ್ಕೆ ಇಟ್ಟ ಹಣವನ್ನು ನಾವೇ ದುರುಪಯೋಗ ಪಡಿಸಿದ್ದಿದೆಯಲ್ಲ, ಇದು ಬರೀ ಭ್ರಷ್ಟಾಚಾರ ಅಲ್ಲ, ಇದು ನಮ್ಮ ಜನರಿಗೆ ನಾವು ಮಾಡಿರತಕ್ಕಂಥ ಪಾಪದ ಕೆಲಸ ಅಂತ ಮಾನ್ಯ ನಾಗೇಂದ್ರ ಅವರು ತಿಳ್ಕೊಳ್ಬೇಕಾಗತ್ತೆ. ಯಾರೇ ಆಗಲಿ, ಸೋಷಿಯಲ್ ವೆಲ್ಫೇರಲ್ಲಾಗಲಿ ಅಥವಾ ST ವೆಲ್ಫೇರಲ್ಲಾಗಲಿ, ಈ ತಳ ಸಮುದಾಯಗಳಿಗಾಗಿ ಅವರ ಅಭಿವೃದ್ಧಿಗಾಗಿ ಅವರ ಮೇಲೆ ಬರಲಿ ಅಂತೇಳಿ ಯಾವುದೇ ಸರ್ಕಾರ ಇಟ್ಟ ಹಣವನ್ನು ಲೂಟಿ ಮಾಡೋದಿದೆಯಲ್ಲ, ಆ ಜನಾಂಗಗಳಿಗೆ ಮಾಡ್ತಕ್ಕಂಥ ಮೋಸ, ಅನ್ಯಾಯ, ದ್ರೋಹ. ಆ ಕಾರಣದಿಂದ ನಾವು ಹೇಳ್ತೀವೇ ಹೊರತು ಈಗ ಬೇರೆಯವರು ಯಾರಾದರೂ ಸುಮ್ಮನೆ ಬಿಡ್ತಿದ್ವಾ? ಇಲ್ಲ. ಮತ್ತು ದಲಿತ ನಾನು ಟಾರ್ಗೆಟ್ ಮಾಡಿದ್ದಾರೆ. ಏನು ಟಾರ್ಗೆಟ್ಟು? ನೀನು ಹಣ ನುಂಗಿಲ್ಲ, ಪರಿಶಿಷ್ಟ ವರ್ಗಗಳಿಗಿಟ್ಟ ಹಣ ನುಂಗಿಲ್ಲ ಅಂದರೆ ಯು ಆರ್ ನಾಟ್ ಎ ಟಾರ್ಗೆಟ್ ಎಟ್ ಆಲ್. ನಾನು ಹೇಳ್ತೀನಿ, ನೀ ಯಾವುದೇ ಡಿಪಾರ್ಟ್ಮೆಂಟಿಂದ 100 ಕೋಟಿ ಹೆಚ್ಚಿಗೆ ತಂದು ಪರಿಶಿಷ್ಟ ವರ್ಗಗಳಿಗೆ ನೀನು ಖರ್ಚು ಮಾಡಿಬಿಟ್ಟಿದ್ದಿದ್ರೆ, ನಿನ್ನ ಮೇಲೆ ಈ ರೀತಿ ಆಪಾದನೆ ಬಂದಾಗ ನಾವೆಲ್ಲ ನಿಮ್ಮ ರಕ್ಷಣೆಗೆ ನಿಲ್ತಿದ್ವಿ. ನೀವು ಇದೇ ಹಣವನ್ನು ಚುನಾವಣೆಗಳಿಗೆಲ್ಲ ಬಳಸಿ, ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ನೀವು ಬಳಸಿ ಇದನ್ನು ಮಾಡೋದು ನೀವು ಆ ಜನಾಂಗಗಳಿಗೆ ಮಾಡಿದ ಅನ್ಯಾಯ, ಮೋಸ ಅಲ್ವಾ ಸರ್? ವಾಲ್ಮೀಕಿ ನಿಗಮದ ಈ ಎಷ್ಟೆಲ್ಲ ಅವ್ಯವಹಾರ ಆಗಿದೆ, ಇಷ್ಟು ದುಡ್ಡು ನಿಮ್ಮ ಪ್ರಕಾರ ಹಾಗಾದರೆ ನಿಮಗೆ ಮಾಹಿತಿ ಇದೆಯಾ, ಖಚಿತ ಮಾಹಿತಿ ಇದೆಯಾ? ಇದು ತೆಲಂಗಾಣ ಚುನಾವಣೆಗೆ ಬಳಸಿದ್ದು, ಬಳ್ಳಾರಿ ಚುನಾವಣೆಗೆ ಬಳಸಿದ್ದು, ಕಾಂಗ್ರೆಸ್ ಸಮಾವೇಶಕ್ಕೆ ಬಳಸಿದ್ದು ಅಂತ ಖಚಿತ ಮಾಹಿತಿ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ರೇನು ಸರ್? ಯಾಕಂದರೆ BJP ಅವರು ಪ್ರತಿಯೊಬ್ಬರು ಇದನ್ನೇ ಹೇಳ್ತಿದ್ದೀರಾ. ನಾನು ನಿಮಗೆ ಹೇಳಿದೆ, ಈಗ ಇದೇ ಸದನದಲ್ಲಿ ಈಗ ST ಅಭಿವೃದ್ಧಿಯ ಅಂದರೆ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಯ ಸಚಿವರು ಯಾರು? ಈಗ ರಘುಮೂರ್ತಿ ಅವರು. ಅವರ ಸಹಿ ಮಾಡಿರ್ತಕ್ಕಂಥ ಉತ್ತರದಲ್ಲಿ ಚುನಾವಣೆಗೆ ಹಣ ಬಳಕೆ ಆಗಿದೆ ಅಂತೇಳಿ ಅದರಲ್ಲೇ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಖಚಿತ ಮಾಹಿತಿ ಅವ್ರಿಗೆ ಇರುವಾಗ ನಮ್ಮನ್ನೇನು ಖಚಿತ ಮಾಹಿತಿ? ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ 2ನೇ ಬಾರಿ ಅವ್ರಿಗೆ ಅವಕಾಶ ಕೊಡ್ತಾ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಭಯ ಇದೆ. ಯಾಕೆಂದ್ರೆ ಇದರಲ್ಲಿ ಹಣ ಎಲ್ಲೆಲ್ಲಿ ಉಪಯೋಗ ಆಯಿತೋ, ಈ ಉಪಯೋಗ ಆಗಿದ್ರ ಹಿಂದೆ ಕೆಲವರು ಇದ್ದಾರೆ. ಈಗ ಇವರಿಂದ ಆಯಿತು ಅಂತೇಳಿ ನಾಗೇಂದ್ರ ಅವರೇನಾದರೂ ಹೇಳಿಬಿಟ್ರೆ ಕಾಂಗ್ರೆಸ್ಗೆ ಬಾಗಲು ಮುಚ್ಚೋ ಕೆಲಸ ಆಗತ್ತೆ, ನಮ್ಮನ್ನೇ ಸಿಕ್ಕಾಕ್ಸ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರನ್ನು ಮತ್ತೆ ಸೇರಿಸ್ಕೊಂಡಿದ್ದಾರೆ. ನಾವು ಹೇಳೋದು, ಅವರು ನಿಷ್ಕಳಂಕರಾಗಿ ಹೊರಗಡೆ ಬಂದ ಮೇಲೆ ಮಾಡಿ, ಇಲ್ಲಾಂದರೆ ಮಾಡಿ. ರಾಜಣ್ಣ ಇದ್ದಾರಲ್ಲ, ರಾಜಣ್ಣ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಏನು ಇತ್ತೀಚೆಗೆ ರಾಜಣ್ಣ ಮೇಲೆ ಬಹಳ ಹಂಗೇನಲ್ಲ, ಅವರನ್ನು ಕಿತ್ತೆಸದಿದ್ದು ಯಾಕೆ? ನೀವು ಯಾಕೆ ಕಿತ್ತೆಸ್ರಿ? ಪ್ರೀತಿ ವಿಶ್ವಾಸ ಬೇರೆ. ಅಲ್ಲ, ಹೈಕಮಾಂಡ್ ವಿರುದ್ಧ ಮಾತಾಡಿದ್ರು. ಏನ್ ವಿರುದ್ಧ ಮಾತಾಡಿದ್ರು? ರಾಹುಲ್ ಗಾಂಧಿ ಅವರ ನಡೆ ವಿರುದ್ಧ ಮಾತಾಡಿದಾಗ ಯಾರಾದ್ರೂ ಸಹಿಸ್ಕೊಳ್ಳಕ್, ಯಾವುದೇ ಹೈಕಮಾಂಡ್ ಸಹಿಸ್ಕೊಳ್ಳುತ್ತಾ? ರಾಹುಲ್ ಗಾಂಧಿ ಅವರು ತಪ್ಪು ಮಾಡಿದ್ರೆ ಇಲ್ಲ ನೀವು ಮಾಡಿದ್ದು ಸರಿ ಅನ್ಬೇಕಾ? ಅದು ಗುಲಾಮಗಿರಿ. ರಾಜಣ್ಣನಿಗೆ ಗುಲಾಮಗಿರಿ ಮಾಡೋದು ಬೇಕಿಲ್ಲ. ಅದರಿಂದಾಗಿ ಇಲ್ಲ, ಅದು ಹೇಳಿದ್ದು ತಪ್ಪು. ಅವ್ರು ಏನು ಹೇಳಿದ್ದು ಗೊತ್ತಾ? ಒಂದೇ ಮನೆಯಲ್ಲಿ 80 ಓಟ್ ಇದೆ, ಅದೇ ಕೇಂದ್ರ ಲೋಕಸಭಾ, ಅದೇ ಅದನ್ನ ಅವ್ರು ಎತ್ತಿ ಮೋಹನ್ ಅಲ್ಲಿ ಅವ್ರು ಅದಕ್ಕೆ ಉತ್ತರ ಕೊಟ್ಟರು. ಉತ್ತರ ಕೊಟ್ಟ ಮೇಲೆ ನೋಡ್ರಿ, ನಮ್ಮ ಕಾಲದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇದೆಲ್ಲ ಆಗಿದೆ, ನಾವು ಅದನ್ನು ನೋಡ್ಕೊಳ್ಬೇಕಾಗಿತ್ತಪ್ಪ. ಅದರಲ್ಲಿ ಏನು ತಪ್ಪಿದೆ ಇದ್ರೆ ಅದನ್ನು ಅದು ಮಾಡಿದ್ರೆ ಆಯ್ತು, ಇಷ್ಟೇ ತಾನೇ ಅವ್ರು ಹೇಳಿದ್ದು. ಅದಕ್ಕೆ ಇಂಥ ದೊಡ್ಡ ಶಿಕ್ಷೆ. ಆದರೆ ನಿಮ್ಮವರು ಲೂಟಿ ಮಾಡಿದವ್ರಿಗೆ ಇನ್ನೂ ಪುರಸ್ಕಾರ. ನಿನ್ನೆನೂ ಕೂಡ ಇನ್ನೂ ಯಾವ್ಯಾವುದು ಬೇರೆ ಬೇರೆ ಕರ್ನಾಟಕ ಅಭಿವೃದ್ಧಿ ಎಲ್ಲವನ್ನೂ ಅವ್ರ ಕೈಲೇ ಕೊಟ್ಟಿದ್ದಾರೆ.
ಅಂದ್ರೆ ಭ್ರಷ್ಟಾಚಾರಿಗಳು ಇದು ಶಿಷ್ಟಾಚಾರ ಮಾಡಿದವರಿಗೆ ಶಿಕ್ಷೆ, ಭ್ರಷ್ಟಾಚಾರ ಮಾಡಿದವರಿಗೆ ರಕ್ಷೆ. ಇದು ಕಾಂಗ್ರೆಸ್ನ ನೀತಿ. ಹಾಗಾದ್ರೆ ನಿಮ್ಮ ಪ್ರಕಾರ ಸರ್, ಕೇವಲ ನಾಗೇಂದ್ರ ಅಷ್ಟೇ ಅಲ್ಲ, ಇದರ ಹಿಂದೆ ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅಂತೀರಾ? ಬಹಳ ಜನರದ್ದಿದೆ. ಅದನ್ನ ಹೇಳಿ ಅವರು ಸಚಿವ ಸ್ಥಾನ ಪಡೆದ್ರ? ಅದನ್ನ ನಾನಿನ್ನೇನು ಮಾಡೋಕ್ಕಾಗಲ್ಲ. ನಾನೇ ಒಂಥರ ಅಪ್ರೂವರ್ ಆಗಿಬಿಡ್ತೀನಿ ಅಂದ್ರೆ, ನಿಮ್ಮ ಹೆಸರುಗಳಲ್ಲಿ ಹೇಳ್ಬಿಡ್ತೀನಿ ಅಂದ್ರೆ, ಬೇಡ ಬೇಡಪ್ಪ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಸಂಪುಟ ವಿಸ್ತರಣಕ್ಕೂ ಮೊದಲು ಅಪ್ರೂವರ್ ಆಗ್ತೀನಿ ಅಂತ? ಹೌದೌದು, ಅವ್ರಿಗೆ ಎದುರಿಸಿದ ಮೇಲೆ ಆಗಿರೋದು ಇದಲ್ಲ. ಇಲ್ಲ ಅಂತಂದ್ರೆ ಕಲಂಕಿತನೊಬ್ಬನ ಪರವಾಗಿ ಇಡೀ ಕಾಂಗ್ರೆಸ್ಸು ಮತ್ತು ಸರ್ಕಾರ ಇಷ್ಟು ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ನಿಮಗೇನು ಕಾರಣ ಇದೆ? ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಬ್ಬರೂ ಗೆದ್ದಿಲ್ಲ. ರಿಸರ್ವೇಷನ್ ತಂದವರು ನಾವು. ಅವ್ರಿಗೆ 3% ಇದ್ದಿದ್ದನ್ನು 7% ಮಾಡಿದವರು BJP ಸರ್ಕಾರ.